ಎಷ್ಟು ವರ್ಷ ಆಯ್ತು ಈ ಹುಂಜಕ್ಕೆ? ಇದು 3 ವರ್ಷ ಆಯಿತು. ಬ್ರೀಡರ್ ಇದು? ಓಕೆ. ಇದರಲ್ಲಿ ಮರಿ ಇಳಿಸ್ತೀರಾ? ಇದು ಚಿತ್ತ ಅಂತ ಹೇಳ್ತಾರೆ. ಚಿತ್ತ. ಹಾಂ. ಎಷ್ಟು ವರ್ಷ? 3 ವರ್ಷ. ಓಕೆ. ಇದಕ್ಕೆ ಸಪ್ರೇಟ್ ಏನಾದರೂ ಫುಡ್ ಇರುತ್ತಾ? ಇಲ್ಲ ಸರ್, ಅದೇ ಮನೆಯದೇನೆ. ನೀವೇನು ಊಟ ಹಾಕ್ತೀರಾ ಎಲ್ಲವಕ್ಕೂ ಅದಕ್ಕೆ? ಏನೇನು? ರಾಗಿ, ಅಕ್ಕಿ, ಸಜ್ಜೆ. ಓಕೆ. ಸಜ್ಜೆನೂ ರಾಗಿ ಹಾಕ್ತೀವಿ ಜಾಸ್ತಿ. ಬೇಸಿಗೆ ಕಾಲದಲ್ಲಿ ಸಜ್ಜೆ ಹಾಕ್ತೀವಿ, ಕೋಲ್ಡ್ ಇರಬೇಕಂತ. ಅದು ಕೋಲ್ಡ್ ಸಜ್ಜೆ. ಮಾಮೂಲಿ ನಾಟಿ ಕೋಳಿಗಳಿಗೆ ಏನು ಕೊಡ್ತಾರೋ ಅದೇ. ನಿಮ್ಮ ತಂದೆ ಹೆಸರೇನು? ತಂದೆ ಹೆಸರು? ಅಲಿ ಅಂತ, ಮೊಹಮ್ಮದ್ ಅಲಿ. ಓಕೆ. ಏನು ಹೇಳಿದೆ ಜಾತಿ ಇದು? ಚಿತ್ತ ಅಂತ. ಚಿತ್ತ. ಹಾಂ. ಒಂದು 4-5 kg ಇದೆಯಲ್ಲ ಅದು? ಇಲ್ಲ, ಒಂದು 5 kg ಇದೆ. ಇದೆ. ಇದ್ದಾವೆ. ದೊಡ್ಡವೇ ಒಂದು 50 ಇದಾವ? ಇಲ್ಲಿ ತೋಟದೊಳಗೆ ಹೋಗ್ಬಿಡುತ್ತೆ? ತೋಟದೊಳಗೆ. ಪಿಳ್ಳೆಗಳು ಜಾಸ್ತಿ, 200 250 ಆ ಥರ ಸಿಗ್ತೀವಿ. ರಾತ್ರಿ ಎಲ್ಲ ಗೂಡುಗಳಲ್ಲೇ ಕುತ್ಕೊಂಡ್ಬಿಡುತ್ತೆ? ಅದೇ ಹೋಗಿ ಕೂತ್ಕೊಳ್ಳುತ್ತೆ. ನೀವೇನದನ್ನು ಮುಚ್ಚೋದೇನು ಮಾಡಲ್ಲ? ಬೆಳಗ್ಗೆ ತೆಗೆದುಕೊಳ್ಳೋದಷ್ಟೇ. ಮರಿ ಉಳಿಸ್ಕೊಳ್ಳೋದು ಕಷ್ಟ ಅಲ್ಲ? ಈಗ ಹೊರಗಡೆ ಬಿಟ್ಟರೆ ಚಿಕ್ಕ ಮರಿ ಎತ್ಕೊಂಡು ಹೋಗ್ಬಿಡುತ್ತೆ. 3 months ಆದಮೇಲೆ ಬಿಡಬೇಕಾಚೆ. ಹಾಂ. ಈ ಸೈಜ್ ಆದರೆ ಏನು ತೊಂದರೆ ಇಲ್ಲ? ಇಲ್ಲ, ಎತ್ಕೊಂಡು ಹೋಗೋದು. ಏನು ಜಾತಿ ಇದು? ದೂವರ್ ಅಂತ ಹೇಳಿ. ದೂವರ್ ಅಂತನಾ? ಓಕೆ. ಅದು ರೇಜಾ ಮಿಕ್ಸ್ ಅಂತ ಹೇಳ್ತಾರೆ ನಮ್ಮಪ್ಪ. ರೇಜಾ ಕ್ರಾಸು. ಹಾಂ. ಬೇರೆ ಬೇರೆ ಜಾತಿವೆಲ್ಲ ಕ್ರಾಸ್ ಮಾಡ್ತೀರಲ್ಲ? ರೇಜಾ ಕ್ರಾಸ್ ಆಗಿರೋ ಮರಿ ಅದು. ಓಕೆ. ಇದು ಈಗ ಬ್ರೀಡಿಂಗಿಗೆ ಇದೆ ಇಟ್ಕೊಂಡಿರೋದು ನೀವು? ಓಕೆ. ಈಗ ಟೋಟಲ್ ಸೇರಿ ಬ್ರೀಡಿಂಗಿಗೆ 3 ಹುಂಜ ಇದೆ? 3. ಇದು ಎಲ್ಲ ಶೆಡ್ ನೀವೇ ರೆಡಿ ಮಾಡಿರೋದು? ನಾವೇ ರೆಡಿ ಮಾಡಿ. ಏನು ಖರ್ಚೇ ಇಲ್ಲ, ನಿಮ್ಮ ಇರೋದ್ರಲ್ಲೇ ಮಾಡ್ಕೊಂಡ್ಬಿಡ್ತೀರಲ್ಲ? ಇವೆಲ್ಲ ಗೂಡು? ಇವೆಲ್ಲ ಇಲ್ಲೇ ಬ್ರೀಡಿಂಗ್ ಮಾಡ್ಕೊಳ್ಳೋದ? ಮೊದಲು ಜಾಸ್ತಿ ಸಾಕಿದ್ವಿ ಪಾರಿವಾಳಗಳು. 100 ಜೊತೆ 200 ಜೊತೆ ಆ ಥರ ಸೇಲ್ ಮಾಡ್ತಿದ್ವಿ. ಹೌದಾ? ಓಕೆ. ಯಾವುದು ಮೊಟ್ಟೆ ಇಟ್ಟಿದ್ದಾರೆ? ಎಲ್ಲ ಹೋಮರ? ಇದರಲ್ಲೇನೋ 2 ಥರ ಇರುತ್ತಲ್ವ? ಗಿರೆಬಾಜಿ ಮತ್ತು ಹೋಮರ್ ಅಂತ? ಪಿಲಾಂಕ. ಹಾಂ. ನಿನಗೂ ಪಾರಿವಾಳ ಅಷ್ಟು ಐಡಿಯಾ ಇಲ್ಲ? ಅಪ್ಪಾಜಿ ಐಡಿಯಾ ಇದೆಯಾ? ಏನೇನು ಸಾಕಿದ್ರೆ ಮನೇಲಿ? ಕುರಿ, ಮೇಕೆ, ಪಾರಿವಾಳ, ಹಸಿಲ್, ಕೋಳಿ. ಹಾಂ. ಸಾಕಿಗಳ ಮೇಲೆ ಕರೆಯೋದಲ್ಲ?
ಸಕ್ಕತ್ತಾಗಿದೆ ಅಲ್ವಾ? ಏನು ಜಾತಿ ಕುರಿವು? ಏನಿದೆ ಅದೇನು ರೇಟ್ ಇರುತ್ತೆ ಅದು? ಅದು ಒಂದು 35,000 ಇದೆ. ಹೌದಾ? ಎಷ್ಟು ಬರ್ಬೋದು ತೂಕ? ಅದೊಂದು ಐತೆ 55. ಚಿಕ್ಕವರಿಂದ ಸಾಕಿರೋದಾ? ಹಾಂ 12,000 ಕೊಟ್ಟು ತಗೊಂಡು ಬಂದಿದ್ವಿ. ಹಾಂ ಹಾಂ ಹಾಂ. ಏನೇನು ಕೊಡ್ತೀರಾ ಹೋಗಿ ತಿನ್ನೋಕ್ಕೆ? ಜೋಳ, ಫೀಲ್ಡ್, ಹಾಂ ಹಾಂ ಹಾಂ. ಕಡಲೆ ಒಟ್ಟು ಮೂರೇ. ಕುರಿ, ಮೇಕೆ, ಕೋಳಿ ಎಲ್ಲ ಸಾಕಿದ್ದೀರಾ? ಇದು ಪೂರ್ತಿ ನಿಮ್ದನಾ? ಹಾಂ ನಿಮ್ಮದು. ಈಗ ಕೋಳಿ ಎಲ್ಲ ಇದ್ರೊಳಗಡೆ ಮೇಯಕ್ಕೆ ಹೋಗುತ್ತೆ. ಬೇರೆ ಏನು? 5 acres ಬೌಂಡ್ರಿ ಮಾಡ್ಕೊಂಡಿರೋದು. 5 acres ಇದೆಯಾ ಬೌಂಡ್ರಿ? ಓಕೆ. ಅಲ್ಲ ಇಲ್ಲಿ ಬೇರೆ ನಾಯಿ, ಮುಂಗ್ಸಿ ಆ ಥರದ್ದೇನು ಇಲ್ಲ ಇಲ್ಲ ಏನು ಸರ್, ಆ ಬರೀ ಥರದ್ದೇನು ಕಾಟ ಇಲ್ಲ? ಮೀನು ಒಂದು ಸಾಕಿದ್ದೀವಿ. ಇಲ್ಲಿ ಅಲ್ಲಿ ಮೀನು ಸಾಕಿದ್ದೀರಾ? ಓಕೆ. ಎಷ್ಟಿದೆ ಮೀನು? ಇಲ್ಲ ಒಂದು 60-70 ಇದೆ. ಕಟ್ಲ, ರಘು, ಮರಿ. ಓಕೆ ಓಕೆ. ಅವೆಲ್ಲ ಸೇಲ್ ಮಾಡೋದು ಹೆಂಗೆ? ಇಲ್ಲ ಸುಮ್ಮನೆ ನಾವೇ ಅವಾಗವಾಗ ಹಿಡಿತೀವಿ ಮನೆಗೆ? ಮನೆಗೆ. ಹಾಂ ಹಾಂ ಹಾಂ. ಇದೆಲ್ಲ ನಿಮ್ಮದೇ ತೋಟ? ಹ್ಞೂ ನಮ್ಮದು. ಅಲ್ಲಿ ಒಳಗಡೆ ಎಲ್ಲ ಕೋಳಿ ಅಲ್ಲೇ ಮೇಯುತ್ತೆ, ಮೇಯ್ಕೊಂಡು ಸಂಜೆ ಆದ ತಕ್ಷಣ ಮನೆ.